ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಆಸ್ಟ್ರಾಲಜಿ. 2026 ಹೊಸ ವರ್ಷದ ಶುಭಾಶಯಗಳು ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. 2026 ಈ ಕನ್ಯಾ ರಾಶಿಗೆ ಯಾವ ಥರ ಫಲ ಇದೆ ಅಂತ ಈ ಕನ್ಯಾ ರಾಶಿನವರು ವೇಟ್ ಮಾಡ್ತಾ ಇದ್ದೀರಾ. ಈ ವರ್ಷದಲ್ಲಿ ಎರಡು ಥರ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿವಸ 10ನೇ ಸ್ಥಾನದಲ್ಲಿರೋ ಗುರು ಜೂನ್ ತಿಂಗಳು 1ನೇ ತಾರೀಕು ಆದಮೇಲೆ 11ನೇ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇದೊಂದು ಪಾಸಿಟಿವ್ ಪಾಯಿಂಟ್ಸ್ಗಳು. ಅದೇ ತರ 7ನೇ ಮನೆಯಲ್ಲಿ ಇರೋ ಶನಿ ಮಹಾತ್ಮ ಗಂಡಗ ಶನಿ ಅಂತ ಹೇಳ್ತಾರೆ. ಅದೇ ಪೊಸಿಷನ್ ಈ ವರ್ಷ ಫುಲ್ಲ ಇರ್ತಾರೆ. ರಾಹು ಕೇತುಗಳು ಈ ಗ್ರಹಗಳು ಈ ವರ್ಷ ಕೊನೆಯವರೆಗೂ ಅದೇ ಪೊಸಿಷನ್ ಇರ್ತಾರೆ. 12ರಲ್ಲಿ ಕೇತು, 6ನೇ ಸ್ಥಾನದಲ್ಲಿ ರಾಹು. ಸೊ ಆದ್ರೆ ಯಾವ್ದಪ್ಪ ಪ್ಲಾನ್ ಚೇಂಜ್ ಕೊಡ್ತಾ ಈ ವರ್ಷದಲ್ಲಿ ಅಂದ್ರೆ ಈ ಗುರು ಗ್ರಹ ಸಂಚಾರನೆ ಇಷ್ಟು ದಿವಸ ನೀವು ಯಾವ ಪ್ರಾಬ್ಲಮ್ ಫೇಸ್ ಮಾಡ್ಕೊಂಡಿದ್ದೀರೋ ಅಂತ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋ ಗ್ರಹ. ಈ ವರ್ಷದಲ್ಲಿ ಮೇ ತಿಂಗಳು ಎಂಟುವರೆಗೂ ಒಂಥರ ಫಲನು, ಜೂನ್ ತಿಂಗಳಾದ್ಮೇಲೆ ಒಂಥರ ಫಲನು ನಡೀತಾ ಇದೆಯಾ ಈ ಕನ್ಯಾ ರಾಶಿ. ಕನ್ಯಾ ರಾಶಿನವರು ಎಂಥ ಪ್ರಾಬ್ಲಮ್ ಫೇಸ್ ಮಾಡಿರ್ತಾರೆ ಅವ್ರವ್ರಿಗೆ ಗೊತ್ತಿರ್ತವೆ. ಈ ಕಡೆ 12ನೇ ಸ್ಥಾನದಲ್ಲಿ ಕೇತು ಗ್ರಹ, 7ನೇ ಸ್ಥಾನದಲ್ಲಿ ಶನಿ ಮಹಾತ್ಮ. ಖರ್ಚುಗಳು, ಅನ್ನೆಸರಿ ಎಕ್ಸ್ಪೆನ್ಸಸ್, ಮೇನ್ಲಿ ಹಾಸ್ಪಿಟಲ್ ವಿಷಯಕ್ಕಾಗಿ, ಮನೆಯವ್ರಿಗೆ ತೊಂದರೆ ಬಂದಿರ್ತವೆ. ತುಂಬಾ ದಾರಿಯಲ್ಲಿ ಖರ್ಚುಗಳು ಫೇಸ್ ಮಾಡಿರ್ತೀರ. ಫೈನಾನ್ಸ್ ವಿಷಯದಲ್ಲಿ ಕಷ್ಟ ಬಿದ್ದಿರ್ತೀರ. ಇಷ್ಟು ದಿವಸ ಯಾವ್ದು ಕಷ್ಟ ಬಿದ್ದಿದಿರೋ ನಿಮ್ಮ ಪಾಕೆಟ್ ಫುಲ್ ಖಾಲಿ, ಎಲ್ಲೆಲ್ಲಿ ದುಡ್ಡು ಹಿಡಿದ್ರೆ ಟೋಟಲ್ ಖಾಲಿ ಆಗಿರೋ ಸಿಚುವೇಶನ್ ಫುಲ್ ಆಗಿ ಈಗ ಹಣ ಬರೋ ಸಿಚುವೇಶನ್ ತುಂಬಾ ಚೆನ್ನಾಗಿರುತ್ತವೆ. ಅವಾಗ ಜೂನ್ ತಿಂಗಳಿಂದ. ಯಾಕಂದ್ರೆ 10ನೇ ಸ್ಥಾನದಲ್ಲಿ ಗುರು ಗ್ರಹ ಈ ಕನ್ಯಾ ರಾಶಿನಿಗೂ ಕೆಲಸದಲ್ಲಿ ಬಿಸ್ನೆಸ್ ಅಲ್ಲಿ ತುಂಬಾ ತೊಂದರೆ ಕೊಟ್ಟಿರ್ತವೆ. ತುಂಬಾ ಜನ ಕೆಲಸ ಹೋಗಿರ್ತವೆ, ಊರ್ ಬಿಟ್ಟು ಊರ್ ಹೋಗೋ ಸಿಚುವೇಶನ್ ಆಗಿರ್ತವೆ. ಇಂಥ ಪ್ರಾಬ್ಲಮ್ ಫೇಸ್ ಮಾಡಿರ್ತಾರೆ. ಅದಕ್ಕೆಲ್ಲ ಒಳ್ಳೆ ಫಲ ಸಿಕ್ಕೋದಂದ್ರೆ ಜೂನ್ ತಿಂಗಳಾದ ಮೇಲೆ ನೀವೇನೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರೋ, ಯಾವ ಕಷ್ಟ ಬಿದ್ದಿದ್ರೋ ಅದಕ್ಕೆಲ್ಲ ಪಾಸಿಟಿವ್ ಆಗಿ 2 ಟೈಮ್ಸ್ 3 ಟೈಮ್ಸ್ ಒಳ್ಳೆ ಫಲ ಸಿಗ್ತವೆ. ಮನೆ ತಗೋಬೇಕು ತಗೊಳ್ಳಿ, ಕಾಯ್ಕೊಂಡು ಇರಬೇಡಿ. ಕಾರ್ ತಗೋಬೇಕು ತಗೊಳ್ಳಿ, ಹೊಲ ತಗೊಳ್ತಾ ಇದೀನಿ ತಗೊಳ್ಳಿ. ಈ ಕನ್ಯಾ ರಾಶಿನವ್ರು ಇದೆಲ್ಲ ಪ್ಲಾನ್ ಮಾಡ್ಕೋಬಹುದು. ಸರ್ ನಾನು ಸೆಕೆಂಡ್ ಮ್ಯಾರೇಜ್ ಮಾಡ್ಕೊಳ್ತೀನಿ, ಇದು ಒಳ್ಳೆ ಟೈಮ್. ಫಸ್ಟ್ ವೈಫ್ ಸೆಟ್ ಆಗಿಲ್ಲ, ಸೆಪರೇಷನ್ ಇದ್ವಿ, ಡಿವೋರ್ಸ್ ಆಗಿ ಹುಡುಕ್ತಾ ಇದೀವಿ ಅಂದ್ರೆ ಮಾಡಬಹುದು. ನಾವು ಲಿವಿಂಗ್ ಟುಗೆದರ್ ಇದೀವಿ ಸರ್, ಒಬ್ಬರೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾವು ಇರ್ತೀವಿ, ಈ ತರ ಪ್ಲಾನ್ ಮಾಡ್ಕೋಬಹುದು. ಸೆಕೆಂಡ್ ಮ್ಯಾರೇಜ್ ಇದ್ರೆ ಈ ಕನ್ಯಾ ರಾಶಿನವ್ರಿಗೆ ಪಾಸಿಟಿವ್ ಆಗಿ ನಡೀತದೆ. ಇಷ್ಟು ದಿವಸ ಮನಸ್ಸಲ್ಲಿ ಏನೋ ಒಂದು ಭಯ ಇದ್ದಿರ್ತವೆ, ಮಾತಲ್ಲಿ ಕಾನ್ಫಿಡೆಂಟ್ ಇಲ್ಲ. ಇವಾಗ ಈ ಗುರುಗ್ರಹ ಸಂಚಾರ ಆದ ಮೇಲೆ ಒಂದು ಧೈರ್ಯ, ಮಾತಲ್ಲಿ ಒಂಥರ ಗಂಭೀರವಾಗಿ ನಿಮ್ಮ ಮಾತಕ್ಕೆ ಒಂದು ಮರ್ಯಾದೆ ಸೇರುತ್ತವೆ. ಸೊಸೈಟಿನಲ್ಲಿ ಒಂದು ಮರ್ಯಾದೆ ಇರಲಿಲ್ಲ, ನೀವೇನು ಕೇಳಿದ್ರೆ ನಿಮ್ಮ ಫ್ಯಾಮಿಲಿಯವರೇ ಕೇಳಲ್ಲ ಅಂತ ಸಿಚುವೇಶನ್ ಫೇಸ್ ಮಾಡಿರ್ತೀರ. ಗುರುಗ್ರಹ ಸಂಚಾರ ಆದಮೇಲೆ, ಅದೇ ಜೂನ್ ತಿಂಗಳಾದ್ಮೇಲೆ ಎಲ್ಲ ಪಾಸಿಟಿವ್ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು ಸರ್. ದೂರ ಓಡೋಗಿರೋ ರಿಲೇಷನ್ಸ್ ಎಲ್ಲ ನಂಟರು ಇರ್ತಾರಲ್ವಾ, ತಿರುಗಿ ನಿಮ್ಮನ್ನೇ ಹುಡುಕೊಂಡ್ಬಿಟ್ಟು ನಿಮ್ಮ ಹಿಂದೆ ಬರೋ ಸಿಚುವೇಶನ್ ಇರ್ತವೆ. ಆರೋಗ್ಯ ವಿಷಯದಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಸಿಗ್ತವೆ. ಇನ್ನೊಂದು ದೊಡ್ಡ ಕಾಯಿಲೆ ಇದೆ ಅಂತ ಭಯ ಬಿದ್ದಿರ್ತೀರಾ ಕನ್ಯಾ ರಾಶಿನವರು, ಆ ಕಾಯಿಲೆಗೆಲ್ಲ ಭಯ ಬೇಕಾಗಿಲ್ಲ. ಒಂದು ಧೈರ್ಯ ಬರುತ್ತೆ. ಏನು ಕಾಯಿಲೆ ಇಲ್ಲ ಬಿಡಪ್ಪ ಅಂತ ನೀವು ಮುಂದುವರ್ಸ್ಕೊಂಡು ಹೋಗೋ ಸಿಚುವೇಶನ್ ಬರುತ್ತವೆ. ಒಳ್ಳೆ ನೆಮ್ಮದಿಯಾಗಿ ನಿದ್ರೆ ಮಾಡೋ ಟೈಮ್ ಈ ಕನ್ಯಾ ರಾಶಿಗೆ ಬರುತ್ತವೆ. ಆದ್ರೂ ಊಟದ ವಿಷಯದಲ್ಲಿ ಕಂಟ್ರೋಲ್ ಇರಬೇಕು. ಅದೇ ಥರ ಎಕ್ಸಸೈಸ್ ಮಾಡ್ತಾ ಇರಬೇಕು. ಸೋಂಬೇರಿತನ ಮಾಡಿಕೊಂಡ್ರೆ ಹೆಲ್ತ್ ಇಶ್ಯೂ ತಿರುಗಿ ಕಂಟಿನ್ಯೂ ಆಗ್ತವೆ. ವರ್ಷದಲ್ಲಿ ಆವಾಗ ಖುಷಿಗಾಗಿ ಒಂದು ಪಿಕ್ನಿಕ್ ಹೋಗ್ಬಿಟ್ಟು ಬರೋ ಥರ ಚಾನ್ಸಸ್ ಇರ್ತವೆ. ಫ್ಯಾಮಿಲಿ ಜೊತೆ ಹೋಗ್ತೀರಾ. ಸೊ ಜೂನ್ 1ನೇ ತಾರೀಕಿಂದ ಗುರುಗ್ರಹ ಲಾಭ ಸ್ಥಾನಕ್ಕೆ ಬರ್ತಾರೆ. ಒಡವೆ ಯಾವ್ದಾದ್ರು ತಗೋಬೇಕು, ಒಡವೆ ಚೇಂಜ್ ಮಾಡ್ಬಿಟ್ಟು ಹೊಸ ತಗೋಬೇಕು, ಇಂಥ ವಿಷಯ ಎಲ್ಲ ನೀವು ಪಾಸಿಟಿವ್ ಮಾಡ್ಕೋಬಹುದು. ಸರ್ ಬ್ಯಾಂಕಲ್ಲಿ ಇಟ್ಟಿದ್ದೀನಿ, ಅದು ನೀವು ವಾಪಸ್ ತಗೊಂಡ್ಬರ್ತೀರಾ. ಒಳ್ಳೆ ಒಂದು VIP ಸಪೋರ್ಟ್ ಮಾಡ್ತಾ ಇದ್ದಾರೆ. VIP ಎಲ್ರಿಗೂ VIP ಇಲ್ಲ, ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಸರ್ಕಲಲ್ಲಿ ಯಾರೋ ಒಬ್ಬರು ದೊಡ್ಡ ಮನುಷ್ಯರು ಸಪೋರ್ಟ್ ಮಾಡ್ತಾರೆ. 7ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದಾರೆ ಸರ್. ಅಂದರೆ ಈ ಹಸ್ಬೆಂಡ್ ವೈಫ್ ವಿಷಯದಲ್ಲಿ ಹಸ್ಬೆಂಡ್ ವೈಫ್ ಮೇಲೆ ಡೌಟ್ ಬೀಳ್ತಾರೆ, ವೈಫ್ ಹಸ್ಬೆಂಡ್ ಮೇಲೆ ಡೌಟ್ ಬೀಳ್ತಾರೆ. ಈ ಕನ್ಯಾ ರಾಶಿನವ್ರಿಗೆ ಇಂಥ ಪ್ರಾಬ್ಲಮ್ ಆಲ್ರೆಡಿ ಫೇಸ್ ಮಾಡಿರ್ಬೋದು. ಫೇಸ್ ಮಾಡಿಲ್ಲ ಅಂದ್ರೆ ಹುಷಾರಾಗಿ ನಡ್ಕೊಳ್ಳಿ. ಇಲ್ಲಾಂದ್ರೆ ಹಸ್ಬೆಂಡ್ ವೈಫ್ ಸೆಪರೇಟ್ ಆಗಿರ್ತಾರೆ. ಅದೇ ಥರ ಬಿಸ್ನೆಸ್ ವಿಷಯದಲ್ಲಿ ಪಾರ್ಟ್ನರ್ಶಿಪ್ ನೀವು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾತಲ್ಲಿ ಆಗಿರ್ಬೋದು, ಸ್ವಲ್ಪ ಹಂಚ್ಕೊಂಡು ಹೋಗಬೇಕಾದ ಸಿಚುವೇಶನ್ ಇರ್ತವೆ. ಹೌಸ್ ವೈಫ್, ನಮ್ಮ ಮನೇಲಿ ಇರ್ತೀವಿ ಸರ್,
ಮನಸ್ಸಲ್ಲಿ ನೆಮ್ಮದಿ ಇಲ್ಲ ಅಂತ ಅನ್ಕೊಂಡಿರ್ತಾರೆ ನೋಡಿ ಈ ಕನ್ಯಾ ರಾಶಿನವರು. ಇದ್ಮೇಲೆ ನಿಮ್ಮ ಹಸ್ಬೆಂಡ್ ಚೆನ್ನಾಗಿ ಮಾತಾಡ್ತಾರಮ್ಮ. ಹಸ್ಬೆಂಡ್ ಏನೋ ಮಾತಾಡ್ತಾರಂತ ನೀವೇನು ಸ್ವಲ್ಪ ರಿಯಾಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಅವ್ರ ಬಂದು ಮಾತಾಡ್ಕೊಳ್ತಾರೆ, ಅವರೇ ಅಡ್ಜಸ್ಟ್ ಆಗ್ಬಿಡ್ತಾರೆ. ಆಮೇಲೆ ಅದು ಈ ಕಿವಿಲ್ ತೊಗೊಂಡು ಆ ಕಿವಿಲ್ ಮುಗಿಸೋ ಉತ್ತಮ. ಬಟ್ ಈ ಕನ್ಯಾ ರಾಶಿನವರು ಲೇಡೀಸ್ ಇದ್ರೆ ಅವ್ರ ಹಸ್ಬೆಂಡ್ಗೆ ಒಳ್ಳೆ ಹಣಕಾಸು ಇರುತ್ತವೆ. ಆಮೇಲೆ ಬ್ಯಾಚುಲರ್ ಇರ್ತಾರೆ ನೋಡಿ ಸರ್, ಈ ಹುಡುಗಿರು ಇರ್ತಾರೆ ನೋಡಿದ್ರೆ ಅದೇನೋ ಓದಬೇಕು, ಆಮೇಲೆ ಮದುವೆ ಮಾಡಬೇಕು ಅಂತ ಅನ್ಕೊಳ್ಳೋದು ದೊಡ್ಡ ಸಪೋರ್ಟ್ ಈ ಕನ್ಯಾ ರಾಶಿನವರು ತುಂಬ ಜಾಸ್ತಿ ಇರುತ್ತವೆ. ಆಮೇಲೆ ಏನಂತಾರೆ, ಬಿಸ್ನೆಸ್ ವಿಷಯದಲ್ಲಿ ಒಳ್ಳೆ ಲಾಭ ಇರ್ತವೆ, ದೊಡ್ಡ ದೊಡ್ಡ ಲಾಭ ಇರ್ತವೆ ಅಂತ ತೊಂದರೆ ಇಲ್ಲ. ಬಟ್ ಫಾರಿನ್ ರಿಲೇಟೆಡ್ ಪ್ರಾಜೆಕ್ಟ್ಸ್ಗಳು ಆ ಥರ ಫಾರಿನ್ ಕಂಪನಿ ಇದ್ರಲ್ಲಿ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡೋ ಸಿಚುವೇಶನ್ ಬರ್ತವೆ. ಆಮೇಲೆ ನಿಮ್ದು ಕಾಂಪಿಟೇಟಿವ್ ಇರ್ತಾರೆ ಬಿಸ್ನೆಸ್ಸಲ್ಲಿ, ಅವ್ರ ಜೊತೆಯಲ್ಲಿ ಯಾವ ಥರ ಹ್ಯಾಂಡಲ್ ಮಾಡಬೇಕಂತ ನಿಮ್ಗೊಂದು ಐಡಿಯಾ ಬರುತ್ತೆ, ಅದು ಹ್ಯಾಂಡಲ್ ಮಾಡಿ ವಿನ್ ಆಗ್ತೀರಿ. ಆಮೇಲೆ ದುಡ್ಡಿನ ವಿಷಯದಲ್ಲಿ ನೆಮ್ಮದಿರ್ತವೆ ಅಂತ ತೊಂದರೆ ಏನಿಲ್ಲ. ಹಳೆ ಕಸ್ಟಮರ್ಲ ನಿಮ್ಗೆ ವಾಪಸ್ ಬರ್ತಾ ಇದ್ದಾರೆ. ದೊಡ್ಡ ಕಾಂಟ್ರಾಕ್ಟ್ ಒಂದು ಬರಬೇಕಾಯ್ತು ಸರ್, ಆಗ್ತಾ ಇಲ್ಲ, ತುಂಬ ತಡೆ ಇದೆ ಅಂತ ತುಂಬ ಜನ ಕಾಯ್ಕೊಂಡಿರ್ತೀವಿ. ಆ ಕಾಂಟ್ರಾಕ್ಟ್ ನಿಮಗೆ ಇವಾಗ ಪಾಸಿಟಿವ್ ಮುಂದುವರಿಸ್ಬೋದು, ಅದು ಬರೋಕ್ಕೆ ಚಾನ್ಸಸ್ ಚೆನ್ನಾಗಿರುತ್ತೆ. ಅದರಿಂದ ಪ್ರಯತ್ನ ಏನಿದೆ ಮಾಡಿ ಸರ್. ಜಾಬ್ ಚೇಂಜಸ್ ಇರ್ತವೆ, ವರ್ಕ್ ಲೋಡ್ ಕಡಿಮೆ ಆಗ್ತವೆ, ವರ್ಕಲ್ಲಿ ಅಪ್ರಿಸಿಯೇಷನ್ ಇರ್ತವೆ, ಇನ್ಕ್ರಿಮೆಂಟ್ ಇರ್ತವೆ. ಸ್ವಲ್ಪ ಜನ ತುಂಬ ಕಂಪನಿ ಚೇಂಜ್ ಮಾಡೋ ಸಿಚುವೇಶನ್ ಬರುತ್ತವೆ, ಇರೋ ಕೆಲಸ ಬಿಟ್ಟು ಬೇರೆ ಕಂಪನಿ ಚೇಂಜ್ ಆಗೋ ಸಿಚುವೇಶನ್ ಬರುತ್ತೆ. ಸೊ ಅದು ಈ ಕನ್ಯಾ ರಾಶಿನಕ್ಕೆ ಅನ್ಅವಾಯ್ಡಬಲ್, ಅದು ಪಾಸಿಟಿವ್ ಅನ್ಕೊಂಡು ಮುಂದುವರಿಸ್ಬೋದು. ನೀವು ಯಾವ್ದು ಅನ್ಕೊಂಡಿದ್ದೀರೋ ಪ್ರಮೋಷನ್, ಎಸ್ಪೆಷಲಿ ಈ IT ಫೀಲ್ಡ್ನವ್ರು ಇರ್ತಾರೆ ನೋಡಿ ಸರ್, ಅವ್ರಿಗೆ ಫಾರಿನ್ ರಿಲೇಟೆಡ್ ಕಂಪನಿ, ಫಾರಿನ್ ರಿಲೇಟೆಡ್ ಕಾಂಟ್ರಾಕ್ಟ್ ಇಲ್ಲ ಅಸೈನ್ಮೆಂಟ್, ಇಂಥ ವಿಷಯ ಪಾಸಿಟಿವ್ ನಡೀತಿದೆ. ಆರ್ಟಿಸ್ಟಿಕ್ ಫೀಲ್ಡ್ ಇರೋರ್ಗೂ ಒಳ್ಳೆ ಟೈಮ್ ಅನ್ಕೋಬೋದು. ಸೊ ಟೋಟಲ್ ಕನ್ಯಾ ರಾಶಿನವ್ರಿಗೆ ಜೂನ್ ಆದಮೇಲೆ ತುಂಬ ಒಳ್ಳೆ ಫಲ ಅನ್ಕೊಂಡಿರ್ತೀರಿ. ಅದೇ ಥರ ಸ್ವಲ್ಪ ವಿಷಯದಲ್ಲಿ ನಾವು ನೆಗೆಟಿವ್ ಪಾಯಿಂಟ್ ನೋಟ್ ಮಾಡಿಕೊಂಡು ಪ್ಲಾನ್ ಮಾಡಿಕೊಂಡು ಅಲರ್ಟ್ ಆಗಿ ಸರ್. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ನಮಸ್ಕಾರ.